ನೋಡಿ ಬೆಂಕಿ ಎಲ್ಲ ನೋಡ್ಕೊಂಡು ಬರ್ತಾರೆ. ಇಲ್ಲಿ ಬೆಂಕಿ ಹತ್ಕೊಂಡು ಬರ್ತಿದೆ. ಎಟ್ಲಾನ ಎತ್ಕೊಂಡೋಸ್ತಾರೆ ಜನಲ್ ಬಿಟ್ಟಿದ್ದೆ. ಫುಲ್ಲು ಕತ್ಲಾಗೋಗಿದೆ. ಗುಂಡು ಬೇರೆ ಹೊಡ್ಸಿದ್ದೀನಿ. ಯಾರು ಬಿದ್ದರೆ ಗುಂಡು ಡಮಾರ ಅನ್ನುತ್ತೆ. ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆನ ಟಿಂಗ್ ಅಂತ ಒತ್ತಿ. ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ ಮತ್ತು ಮನೆ ದೇವಸ್ಥಾನ ಹತ್ರ ಹೋಗೋಣ ಅಂದ್ಕೊಂಡು, ಜಾತ್ರೆ ಇದೆ. ಸೊ ಊರಿಗೆ ಹೋಗ್ಬಿಟ್ಟು ಹೋಗೋಣ ಅಂದರೆ ಟೈಮ್ ಆಗಿಬಿಟ್ಟಿದೆ. ಅದಕ್ಕೆ ನನ್ನ ತಮ್ಮ ಇಲ್ಲಿಂದ ಬೆಂಗಳೂರಿಂದ ಹೀಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಆಗ್ಬಿಟ್ಟು ಹೋಗ್ತಾ ಇದ್ದೀವಿ. ಊರಿಂದ ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಫೋನ್ ಮಾಡಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಒಂದು 80 ಚಿಲ್ಲರೆ ಆಗ್ಬೋದು. ಲೊಕೇಶನ್ ಹಾಕಿದ್ರೆ 82 ನೋಡಿಸ್ತಿದೆ. ಸೊ ಬನ್ನಿ ಮನೆ ದೇವಸ್ಥಾನ ಹತ್ರ ಸಿಗೋಣ. ಇನ್ನೇನು ನಿಯರ್ ಬೈ ಬಂದು ಬೆಟ್ಟ ಕಾಣಿಸ್ತಿದೆ ನೋಡಿ, ಅದೇ ಬೆಟ್ಟ. ಬೆಟ್ಟದ ಮೇಲೆ ಹತ್ತಬೇಕು. 2 ಕಿಲೋಮೀಟರ್ಸ್ ಇರ್ಬೋದು. ಇಲ್ಲಿಂದನೇ ಗಾಡಿಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಫ್ರೆಂಡ್ಸ್ ಫೋನ್ ಮಾಡಿದ್ದೆ. ಇವರೇನು 4-4:15 ಬರ್ತೀನಿ ಅಂತ ಹೇಳಿದ್ದಾರೆ. ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಗೊತ್ತಲ್ಲ ಫ್ರೆಂಡ್ಸು, 4:15 ಬರ್ತೀನಿ ಅಂದರೆ 6:15 ಆಯಿತು, ಇಲ್ಲ 7:15 ಆದರೂ ಆಯಿತು. ಆರ್ಚ್ ಇದೆ, ಅಣ್ಣಂದ್ರೆ ನಿಂತ್ಕೊಂಡಿದ್ದಾರೆ. ಇದೆ ನೋಡಿ ಮನೆ ದೇವಸ್ಥಾನ ಆರ್ಚ್ ಎಂಟ್ರೆನ್ಸು. ಸೊ ಫಸ್ಟು ಬೆಟ್ಟ ಹತ್ಬಿಡೋಣ ಅಂದ್ಕೊಂಡ್ವಿ. ಬೆಟ್ಟ ಹತ್ತಾಯಿದ್ದೀವಿ. ದಾರಿ ಆ ಕಡೆ ಇದೆ, ಬಟ್ ನಾವು ರಹದಾರಿ ಕಂಡುಕೊಂಡು ಸ್ವಲ್ಪ ಬೇಗ ಹೋಗೋಣ ಅಂತ ಕಷ್ಟಪಟ್ಟು ಹಿಂಗೆ ಹತ್ತಾಯಿದ್ದೀವಿ. ಸೊ ನೈಟ್ ಆಗ್ತಾ ಇನ್ನೇನು ಬೆಟ್ಟಕ್ಕೆ ಬೆಂಕಿ ಹಾಕ್ತಾರೆ. ಆಲ್ರೆಡಿ ಬೆಂಕಿ ಹಾಕ್ಬಿಟ್ಟವ್ರೆ, ಜನ ಬರ್ತಾವ್ರೆ. ಸೊ ಎಲ್ಲ ಕತ್ಲಾಗ್ತಾಯಿದೆ, ಬರ್ತಾವ್ರೆ. ಇನ್ನು ನೈಟ್ ಆಗ್ತಾ ಇನ್ನೂ ಜಾಸ್ತಿ ಬೆಂಕಿ ಆಗುತ್ತೆ. ಪಾಯಸ ಬರ್ತಾಯಿಲ್ಲ. ಇದೆಲ್ಲ ಅಂಟ್ಕೊಂಡು ಹೊರಟೋಗಿದೆ. ಇನ್ನಲ್ಲಿ ಉರಿತಾ ಇದೆ. ಇನ್ನು ಬೆಟ್ಟ ಎಲ್ಲ ಹಿಂಗೆ ಅಂಟ್ಕೊಳ್ಳುತ್ತೆ ನೈಟ್ಗೆ. ಕಲ್ಲಲ್ಲಿ ಕಲ್ಲಿಡ್ತಾರೆ, ಇಲ್ಲೇನೋ ನಂಬಿಕೆ ಇರುತ್ತೆ. ಸೊ ಅದಕ್ಕೆ ಬಂದವರೆಲ್ಲ ಕಲ್ಲಲ್ಲಿ ಕಲ್ಲು ಇಟ್ಬಿಟ್ಟು ಈ ಥರ ಜೋಡಿಸ್ಬಿಟ್ಟು ಹೋಗ್ತಾರೆ. ಐ ಥಿಂಕ್ ಈ ಥರ ಕಟ್ಟಿದ್ರೆ ಬೇಗ ಮನೆ ಕಟ್ಟಲಿ ಅಂತ ಇರಬೇಕೇನೋ. ಸೊ ಇಲ್ಲಿ ಮಜ್ಜಿಗೆ ಬಂದು ಇಲ್ಲಿವರೆಗೂ ಎತ್ಕೊಂಡು ಬಂದು ಮಜ್ಜಿಗೆ ಮಾರ್ತಾವ್ರೆ. ಎಷ್ಟು ರೂಪಾಯಿ ಹೇಳ್ತಾರೋ ಗೊತ್ತಿಲ್ಲ, ಕೇಳಿ ನೋಡಬೇಕು. ಎಂತಂಟ್ರಾ ಇಡೋರ್ಗು ಎಟ್ಲಾನ ಎತ್ಕೊಂಡೋಸ್ತಾರೆ. ಜನಲ್ ಬಿಟ್ಟಿದ್ದೆ. ಏನು ಗ್ಲಾಸ್ ಮಜ್ಜಿಗೆ ಏನು ಜ್ಯೂಸ್ ಇದೆ? ನಿಮ್ಗೆ ಜ್ಯೂಸು ಸಾಲ್ಟ್ ಕಮ್ಮಿ, ಒಂದು ಸಾಲ್ಟ್ ಇದೆ ಕಣ ಮಜ್ಜಿಗೆ ಇದೆ. ಪ್ಲಾಸ್ಟಿಕ್ ಗ್ಲಾಸ ఫోన్ పే లేదా? ఫోన్ పే ఉంది. నీకు టవర్ చిక్కలేదా? ఊరికే టవర్ సిగ్నల్స్ వస్తుంది. అవునా? టవర్ వచ్చారు. ಸೊ 15 ರೂಪಾಯಿ ಅಂತೆ ಮಜ್ಜಿಗೆ. ಪಾಪ ಅವರು ಇಲ್ಲವ್ರಿಗೆ ಎತ್ಕೊಂಡು ಬಂದವರು, ಅದಕ್ಕೆ 5 ರೂಪಾಯಿ ಜಾಸ್ತಿ ಮಾಡ್ತಾವ್ರೆ. ಏನು ಮಾಡೋಕ್ಕಾಗಲ್ಲ. ಇಲ್ಲವ್ರಿಗೆ ಎತ್ಕೊಂಡು ಬಂದು ಅವ್ರು ಎತ್ಕೊಂಡು ಬಂದಿರೋದಲ್ಲ, ಜನಕ್ಕೆ ಕೂಲಿ ಕೊಟ್ಟು ಎತ್ಸ್ಕೊಂಡ್ಬಂದಿರೋದು. ಇಲ್ಲವ್ರಿಗೆ ಎತ್ಕೊಂಡ್ಬಂದು ಮಾರ್ತಾವ್ರೆ ಅಂದರೆ ಎಲ್ಲರೂ ಸಾಕಾಗಿರ್ತಾರೆ ಅಂದ್ಬಿಟ್ಟು. ದೇವ್ರ ಪಾದ ಇಲ್ಲ ಐತಂತೆ, ನೋಡ್ಕೊಂಡು ಬರೋಣ. ಸೊ ಅವಾಗಿಂದ ಭದ್ರವಾಗಿ ಕಾಪಾಡ್ಕೊಂಡಿದ್ದಾರೆ. ದೇವ್ರ ಪಾದ ಇದೆ ಅಂತ ಹೇಳ್ತಾರೆ. ಸೊ ಅದು ಪಾದಕ್ಕೆ ಗುರ್ತಿದೆ. ಅಲ್ಲಿ ಇವಾಗಲೂ ಜನ ಪೂಜೆ ಮಾಡ್ತಾರೆ ಅಲ್ಲಿ. ಸೊ ಅದಕ್ಕೋಸ್ಕರನೇ ಬೆಟ್ಟದ ಮೇಲೆ ಅರ್ಧ ಬೆಟ್ಟದ ತನಕ ಬಂದು ಕೆಲವರು ಪಾದ ನೋಡ್ಕೊಂಡು ಪಾದ ನಮಸ್ಕಾರ ಕೊಟ್ಟು ಕೆಳಗಡೆ ಹೋಗ್ಬಿಡ್ತಾರೆ. ಇನ್ನೊಂದು ದೇವಸ್ಥಾನ ಇದೆ ಅಂದ್ಬಿಟ್ಟು ಅಲ್ಲಿ ನೋಡ್ಕೊಂಡು ಬರ್ತಾರೆ. ನೋಡಿ ಕೆಳಗಡೆ ದೇವಸ್ಥಾನ
ಬೆಂಕಿಗಳ ತುರಿತಾ ಇದೆ ಆಲ್ರೆಡಿ ಕತ್ಲಾಗೋಯ್ತು. ಸೊ ಅಷ್ಟರಲ್ಲಿ ಮುಗಿಸ್ಕೊಂಡು ಬಂದುಬಿಡ್ಬೇಕು. ಇನ್ನೊಂದು 20 ನಿಮಿಷದಲ್ಲಿ ವಾಪಸ್ ಬಂದುಬಿಡ್ಬೇಕು. ಫುಲ್ ಕತ್ಲಾಗ್ಬಿಡುತ್ತೆ. ಎಲ್ಲರೂ ವಾಪಸ್ ಬರ್ತಾಯಿದ್ದಾರೆ. ಹೋಗ್ಬೇಕಾಗಿರೋ ದಾರಿ ಹಿಂಗಿರೋದು, ಬೆಂಕಿ ಹಾಕ್ಬಿಟ್ಟವ್ರೆ, ಅಲ್ಲಿ ಹೋಗೋಕ್ಕೂ ಆಗಲ್ಲ. ಸೊ ಅವ್ರು ಬೆಂಕಿನಲ್ಲೇ ನೋಡ್ಕೊಂಡು ಬರ್ತಾವ್ರೆ. ಯಪ್ಪ ನೋಡಿ, ಬೆಂಕಿಯೆಲ್ಲ ನೋಡ್ಕೊಂಡು ಬರ್ತಾವ್ರೆ. ಫುಲ್ಲು ಬೆಂಕಿ ಹತ್ಕೊಂಡು ಹುರಿದಿದೆ. ಹಿಂಗೆ ಹೋದ್ರೆ ರೌಂಡ್ ಹಾಕ್ಕೊಂಡು ಹೋಗ್ಬೇಕು. ಹಂಗೆ ಬರಬೇಕು, ನೋಡ್ಬೇಕಲ್ಲಿ ಏನು ಮಾಡ್ತಾರೆ ಅಂತ. ದಾರಿ ಹಿಂಗೆ ಬಿಟ್ಟರೆ ಇನ್ನಿಲ್ಲ, ಜಾಸ್ತಿ ದೂರ ಆಗ್ಬಿಡುತ್ತೆ. ಹಿಂಗೆ ಹೋಗ್ಬೇಕು. ಬೆಂಕಿ ಹತ್ಕೊಂಡು ಹುರಿತವ್ರೆ. ಹೆಂಗೆ ಬರ್ತಾರೋ ಗೊತ್ತಿಲ್ಲ ಜನ. ಕಾತ್ಕೊಂಡವ್ರೆ. ಯಪ್ಪ ಬೆಂಕಿಯೆಲ್ಲ ದಾಟ್ತಾವ್ರೆ. ಅಯ್ಯೋ ಬೆಂಕಿಯೆಲ್ಲ ದಾಟ್ಕೊಂಡು ಬಂದುಬಿಟ್ರಲ್ಲ. ನಾವಿವಾಗ ಆ ಕಡೆ ಹೋಗ್ತಾ ಇದ್ದೀವಿ. ಯಪ್ಪ ಸೊ ಬೆಂಕಿ ಜೊತೆ ಆಟ ಆಡೋದು ಒಳ್ಳೆಯದಲ್ಲ. ಆದರೂ ಹುಡುಗರು ಬೆಂಕಿಗೆ ಇಡ್ತಾ ಇದ್ದಾರೆ ಬೆಟ್ಟಕ್ಕೆಲ್ಲ. ಬೆಂಕಿಗೆ ಇಡ್ತಾ ಇದ್ದಾರೆ. ಎಲ್ಲ ಹತ್ತಿ ಉರಿತಾ ಇದೆ ಬೆಟ್ಟ. ಯಪ್ಪ ಯಾವಾಗ ಬಂದಿದ್ರು ಮಧ್ಯಾಹ್ನ ಟೈಮೆಲ್ಲ ಬೆಳಗ್ಗೆ ಟೈಮ್ ಬಂದು ಹೋಗ್ಬಿಡ್ತಿದ್ರು. ಇಷ್ಟೊತ್ತಿಗೆಲ್ಲ ಬರ್ತಿರ್ಲಿಲ್ಲ. ಇಷ್ಟು ಲೇಟಾಗಿ ಅದನ್ನು ಎಲ್ಲ ಬೆಂಕಿಗಳಿಡ್ತಾವ್ರೆ. ಹೋ ಹುಡುಗರೆಲ್ಲ ಬೆಂಕಿಗೆ ಇಡ್ತಾವ್ರೆ ನೋಡಿ. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಎಲ್ಲ ತುರಿತಾ ಇದೆ. ಯಪ್ಪ ಯಾವ ರೇಂಜಲ್ಲಿ ಉರಿತಾ ಇದೆ ನೋಡಿ. ಸೊ ಫೈನಲಿ ಇನ್ನೇನು ಹತ್ರ ಬಂದ್ವಿ. ಇನ್ನೇನು ಸ್ವಲ್ಪ ದೂರ ಆಯ್ತು ಅಷ್ಟೇ ಬೆಟ್ಟ ರೀಚ್ ಆಗೋಕ್ಕೆ. ಬೆಂಕಿ ನಿಮ್ಮ ಹತ್ರ ಹತ್ತು ಉರಿಸ್ತಾವ್ರೆ. ಆ ರೇಂಜಲ್ಲಿ ಉರಿತಾ ಇದೆ ಬೆಟ್ಟ ಫುಲ್ಲು. ಯಪ್ಪ ಇದು ಇಲ್ಲೆಲ್ಲ ಉರಿತಾ ಇದೆ ಅದೆಲ್ಲ. ಸೊ ಫೈನಲಿ ಬಂದೆ. ನನ್ನ ತಮ್ಮಂದ್ರೆ ಅದು ಎಲ್ಲೋದ್ರೂ ಗೊತ್ತಿಲ್ಲ. ಅವ್ರು ಅಲ್ಲೇ ಅರ್ಧದ ಬೆಟ್ಟದಲ್ಲೇ ಇದ್ದೋದ್ರು, ಎಲ್ಲ ಬಂದಿದ್ದಾರ. ಸೊ ಇದೆ ಎಂಡ್ ಅನಿಸುತ್ತೆ. ನಾನು ಇಲ್ಲಿವರೆಗೂ ಯಾವಾಗ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು. ರೋಡ್ ನೋಡಿ ಅಲ್ಲಿದೆ. ಅನ್ಸುತ್ತೆ ಎಲ್ಲ ಹೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ ಸದ್ಯಕ್ಕೆ. ಗಂಡ ಯಾರೋ ಒಬ್ಬ ಇದ್ದಾನೆ. ದೇವಸ್ಥಾನ ಎಲ್ಲ ಬಿದ್ದೋಗಿದೆ ಇವಾಗ. ದೇವಸ್ಥಾನ ಎಲ್ಲ ಬಿದ್ದೋಗಿದೆ, ಕಲ್ಲುಗಳಿದ್ದಾವೆ ಇಲ್ಲೇ. ಸೊ ಇವಾಗ ಏನೂ ಸಿಗಲ್ಲ ನೋಡೋಕ್ಕೆ. ಇಲ್ಲೇ ಇದ್ದಿದ್ದು ದೇವಸ್ಥಾನ ನೋಡಿ, ಕಲ್ಲುಗಳೆಲ್ಲ ಕೆಳಗಡೆ ಬಿದ್ದೋಗಿದ್ದಾವೆ. ಇವಾಗ ದೇವಸ್ಥಾನ ಏನಿಲ್ಲ ಇಲ್ಲಿ ಸದ್ಯಕ್ಕೆ. ಆದರೂ ಜನ ಬರ್ತಾರೆ, ಬಂದು ನೋಡ್ಕೊಂಡು ಹೋಗ್ತಾರೆ. ದೇವಸ್ಥಾನ ಇಲ್ಲ ಅಂದ್ಬಿಟ್ಟು ಯಾರು ಬರ್ತೀರಿ, ಇದ್ದೋಗಲ್ಲ. ನನಗಂತೂ ಹೇಳಿ ಸುಸ್ತಾಗ್ಬಿಟ್ಟೈತಪ್ಪ. ಸೊ ಫುಲ್ಲು ಕತ್ಲಾಗೋಗಿದೆ. ಮೇಲೆ ಬೆಟ್ಟ ನೋಡಿ ಹತ್ತುರಿತಾ ಇದೆ. ಇವಾಗ ಹೋಗ್ತಾಯಿದ್ದಾರೆ ಜನ ಎಲ್ಲ. ಸೂರ್ಯಾರು ಇವಾಗ ಹತ್ತಾ ಇದ್ದಾರೆ. ದೇವ ದೇವಸ್ಥಾನ ದರ್ಶನಕ್ಕೆ ಹೋಗ್ತೀರಾ? ಬಂದಿದ್ದೆ ಬೇಗ ಹೊರಟು.
ಇಷ್ಟೊತ್ತು ನೋಡ್ಕೊಂಡು ಬರ್ತಾರೇನೋ. ಎಲ್ಲರೂ ಮನೆಗೆ ಹೋಗೋ ಟೈಮಲ್ಲಿ ಬರ್ತಾವ್ರೆ ಪಾಪ. ಯಾವಾಗ ಬರ್ತಾರೇನೋ, ಅರ್ಧ ಬೆಟ್ಟಕ್ಕೆ ಹೋಗ್ಬಿಟ್ಟು ಬರ್ತಾರೆ ಅನಿಸುತ್ತೆ. ಹೋಗ್ತಾವ್ರೆ, ಬ್ಯಾಟ್ರಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಬೆಳ್ದಿಂಗ್ಲಿರೋದಕ್ಕೋಸ್ಕರ ಇಷ್ಟು ಮಾತ್ರ ಕಾಣಿಸ್ತಾ ಇದೆ. ಬೆಂಕಿ ಮಾತ್ರ ಹತ್ತುರಿತಾ ಇದೆ ಈ ಕಡೆಯಿಂದ. ದಾರಿಗೆಲ್ಲ ಬೆಂಕಿ ಹಾಕೋರು ಗುರು. ದಾರಿಗಾದರೂ ಹಾಕ್ದಿರ, ಇಲ್ಲ ಅಂದರೆ ಕಡೆ ನಡ್ಕೊಂಡು ಹೋಗ್ಬಿಡ್ಬೋದು. ದಾರಿಗೆಲ್ಲ ಹಾಕ್ಬಿಟ್ಟವ್ರೆ. ಹೆಂಗೆ ನಡ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ ಜನ. ಅವ್ರು ನಡ್ಕೊಂಡು ಹೋಗ್ತಾರೆ, ಹೋಗ್ಲೇಬೇಕಲ್ಲ ಇನ್ನು ಕೆಳಗಡೆಗೆ. ಇಲ್ಲೇ ಇರೋಕ್ಕಂತೂ ಆಗಲ್ಲ. ಸೊ ಆ ಕಡೆ ದಾರಿಗೆ ಹಾಕಿದ್ರೆ ಏನಂತ ಈ ಕಡೆ ದಾರಿಯಲ್ಲಿ ಹೋಗೋಣ ಅಂತ ಈ ಕಡೆ ದಾರಿಯಲ್ಲಿ ಹೋಗ್ತಾವ್ರಲ್ಲ. ಹಲೋ, ಹಾಂ ಬ್ರೋ. ಸೊ ಇನ್ನೂ ಫುಲ್ ಕತ್ಲಾಗೋಯ್ತು, ಏನೂ ಕಾಣಿಸ್ತಾ ಇಲ್ಲ. ಯಪ್ಪ, ಮೇಲೆ ಕೂತಿಗ್ಲಿಕ್ಕೋರು ಇನ್ನೂ ಇಕ್ತಾ ಇದ್ದಾರೆ. ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕು. ಏನೂ ಕಾಣಿಸ್ತಾ ಇಲ್ಲ ಗುರು, ಕತ್ಲಲ್ಲಿ ಇರೋದು. ದಾರಿ ತಪ್ಪೋದ್ರೆ ಗೋವಿಂದ ಅಷ್ಟೇ. ಈ ಕತ್ಲಲ್ಲಿ ಬೇಕಿತ್ತ. ಅಲ್ಲೊಂದಿಬ್ರು ಹೋಗ್ತಾ ಇದ್ದಾರೆ, ಇನ್ನೆಲ್ಲ ಸ್ವಲ್ಪ ಜನ ಮುಂದೆ ಕೊಟ್ಟೋದ್ರು. ಇನ್ನೂ ಬರೋರಿಂದ ಬರ್ತಾ ಇದ್ದಾರೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ, ಕತ್ಲಲ್ಲಿ ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಯಪ್ಪ, ನನ್ನ ತಮ್ಮನವ್ರು ಇನ್ನೂ ಹಿಂದೆ ಇದ್ದೋಗವ್ರು, ಅವ್ರು ಹೆಂಗೆ ಬರ್ತಾರೋ ಗೊತ್ತಿಲ್ಲ. ಜನ ಕೂಗುಗಳು ಮಾತ್ರ ಕೇಳಿಸ್ತಾ ಇದೆ, ಜನಗಳು ಮಾತ್ರ ಕಾಣಿಸ್ತಾ ಇಲ್ಲ. ಏನು ಮಾಡೋದು ಅಮ್ಮ, ದೇವರೇ ಏನೇ ಕಾಪಾಡಬೇಕಪ್ಪ. ಸೊ ನೆಟ್ವರ್ಕ್ ಅಂತೂ ಸ್ವಲ್ಪನೂ ಇಲ್ಲ, ಫುಲ್ಲು ಕತ್ಲಾಗೋಗಿದೆ. ಅಲ್ಲೊಂದಿಬ್ಬರು ಬರ್ತಾಯಿದ್ರು, ಇನ್ನೂ ಹೋಗೋರು ಹೋಗ್ತಾನೆ ಇದ್ದಾರೆ. ಎಲ್ಲರೂ ಒಂದಿಬ್ಬರು ಹೋಗ್ತಾಯಿದ್ದಾರೆ. ಇವು ನೋಡಿ, ಇನ್ನೂ ಅಲ್ಲಿವರೆಗೂ ನಡಿಬೇಕು. ಅಪ್ಪ, ಮಧ್ಯಾಹ್ನನಾದರೂ ಬರ್ಬೇಕಾಯ್ತು. ನನ್ನ ಮಕ್ಕಳು, ನನ್ನ ಫ್ರೆಂಡ್ಸ್ ಇದ್ದಾರೆ, ಬೋಳಿ ನನ್ನ ಮಕ್ಕಳು, ಒಂದೊಂದಲ್ಲಣ್ಣ ನನ್ನ ಮಕ್ಳದ್ದು ಈ ಥರ ಕೆಲಸ ಕೊಡ್ತಾರೆ. ಮಧ್ಯಾಹ್ನ ಬರ್ತೀನಿ, ಬೆಟ್ಟ ಹತ್ಬಿಡೋಣ ಅಂತ ಹೇಳಿದ್ರು, ಬಂದಿಲ್ಲ. ಸರಿ ವೆಯ್ಟ್ ಮಾಡ್ತಾಯಿದ್ದೆ, ನನ್ನ ತಮ್ಮ ಹೋಗ್ಬಿಟ್ಟು ಬಂದುಬಿಡೋಣ ಬಾ ಅಂದ. ಬಂದೆ, ಇಲ್ಲಿ ನೋಡಿದ್ರೆ ಇಷ್ಟು ಕತ್ಲಾಗೈತೆ ರಿಟರ್ನ್ ಬರೋಷ್ಟಲ್ಲಿ. ಓಹೋ, ಜಾರ್ ಬಿದ್ದರೆ ಮಾತ್ರ ಯಪ್ಪ, ಗುಂಡು ಬೇರೆ ಹೊಡೆಸಿದ್ದೀನಿ. ಜಾರ್ ಬಿದ್ದರೆ ಗುಂಡು ಡಮಾರ್ ಅನ್ನುತ್ತೆ. ಕತ್ಲಲ್ಲೇನು ಕಾಣಿಸಲ್ಲ, ಎಲ್ಲ ಲೈಟ್ಗಳು ಹಾಕ್ಕೊಂಡು ಹೋಗ್ತಾವ್ರೆ ಇಲ್ಲಿನೂ. ಹೂವ ಎಲ್ಲರಿಗೂ ಹೋಗ್ಬೇಕು ನೋಡಿ. ಅಮ್ಮ, ಜನ ಎಲ್ಲ ಬ್ಯಾಟ್ರಿಗೆ ಹಾಕ್ಕೊಂಡು ಹೋಗ್ತಾವ್ರೆ. ಬೇಕಿತ್ತ ಇಷ್ಟೊತ್ತಿನಲ್ಲಿ ಇವ್ರಿಗೆ ಅಪ್ಪ. ಹತ್ರ ಬಂದ್ವಿ. ಆಮೇಲೆ ಹತ್ರ ಬಂದ್ಬಿಟ್ವಿ. ಸಾಕಾಯ್ತು ಯಪ್ಪ. ಚಪ್ ಮಾಡಿ ಸೊ ಇನ್ನೂ ಇಳಿದಾಗಿದ್ದಾರೆ. ಫೈನಲಿ ಹತ್ರ ಬಂದ್ಬಿಟ್ವಿ. ಎಲ್ಲ ಬೆಟ್ಟದಿಂದ ಬರ್ತಾ ಇದ್ದಾರೆ ಕತ್ಲಲ್ಲಿ. ಜಾಗ್ತೈತಂದರೆ ಏನು ಮಾಡೋಕ್ಕಾಗಲ್ಲ.
ಸೊ ಇದೆ ದೇವಸ್ಥಾನ, ನೈಟ್ ವ್ಯೂ ದೇವಸ್ಥಾನದ ನೋಡಿಸ್ತೀನಿ ನಾನು. ಫೈನಲಿ ಕೆಳಗಡೆ ಅಂತೂ ಬಂದೆ. ಸೊ ವ್ಯೂ ನೋಡಿ. ಇನ್ನೂ ನನ್ನ ಫ್ರೆಂಡ್ಸ್ ಬಂದಿಲ್ಲ, ಇನ್ನೂ 1 hour ಅಂತಿದ್ದಾರೆ. ನೋಡೋಣ ಇನ್ನೂ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ. ಬರಲಿ. ದೇವಸ್ಥಾನ ನೋಡಿ, ಲೈಟಿಂಗ್ಸ್ ಎಲ್ಲ ಸೂಪರಾಗಿ ಕಾಣಿಸ್ತಾ ಇದೆ. ಬಂದಮೇಲೆ ಜಾತ್ರೆ ನೋಡೋಕೆ ಹೋಗ್ಬೇಕು ಕೆಳಗಡೆಗೆ. ಇವರೆಲ್ಲ ಬಂದಮೇಲೆ ಎಲ್ಲರೂ ಹೋಗೋಣ ಅಂತ ನಾನು ಹೋಗಲಿಲ್ಲ, ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಷ್ಟೇ ಇನ್ನು. ಥ್ಯಾಂಕ್ ಯು ಫ್ರೆಂಡ್ಸ್, ಫುಲ್ ವೀಡಿಯೋ ನೋಡಿದ್ದಕ್ಕೆ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಜನರೇ, ನಿಮ್ಮ ಪ್ರೀತಿ ಅಭಿಮಾನ ಸದಾ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ. ಫೈನಲಿ ದೇವಸ್ಥಾನ ಒಳಗಡೆ ಬಂದಿದ್ದಾರೆ, ಫುಲ್ಲು ಜನ ಇದ್ದಾರೆ. ಗೊತ್ತಿಲ್ಲ, ಲೈಕ್ ಮಾಡಿ ನೋಡಬೇಕು. ಫೈನಲಿ ದರ್ಶನ ಅಂತೂ ಮುಗಿಸ್ಕೊಂಡಂಗೆ ಈಚೆ ಬಂದೆ. ಇಲ್ಲಿ ತೇರು ನಿಲ್ಲಿಸಿದ್ರು, ನೋಡಿಕೊಂಡು ಹೋಗೋಣ ಅಂತ ಹಂಗೆ ಬಂದ್ವಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.